ಪ್ರದೇಶಗಳು ಮೈಸೂರು ರೆವಿನ್ಯೂ ಡಿವಿಷನ್ ಅಂತ ಹೇಳ್ತಾರೆ. 40 ವರ್ಷದಿಂದ ಅವರು ಕೂಡ ಸೀಟನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಡಿ ತಿಮ್ಮಯ್ಯನವರು ಅವರು ಈ ರಾಜ್ಯದಲ್ಲಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ನಲ್ಲಿ ಸೇವೆ ಮಾಡ್ತಾ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲೇ DHO ಸೇವೆ ಮಾಡಿದ್ರು. ಸಮುದಾಯದ ಸಂಘಟನೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಮಾಡಿ ಸಂಪರ್ಕ ಇಟ್ಕೊಂಡಿದ್ರು. ಜೊತೆಗೆ ಆ ಎರಡೂ ಜಿಲ್ಲೆಗಳಿರುವಂತಹ ಲೋಕಲ್ ಬಾಡಿ ಲೀಡರ್ಸ್ಗಳು ಕೂಡ ಬಹಳ ಆಪ್ತ ಇರೋದ್ರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಮೆಂಬರ್ಗಳು MLCಗಳಿರೋದ್ರಲ್ಲಿ ಮಧ್ಯಾಹ್ನಕ್ಕೆ ಪ್ರಪ್ರಥಮವಾಗಿ ಹೈಯೆಸ್ಟ್ ವೋಟ್ ಅವರು ಗೆಲ್ತಾರೆ. ಸಮುದಾಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಕರ್ನಾಟಕ ಭಾಗದಲ್ಲಿ ಕರ್ನಾಟಕ ದಕ್ಷಿಣ ಭಾಗದಲ್ಲಿ 30 ವರ್ಷಗಳಿಂದ ಯಾವ ಸಚಿವರನ್ನ ನಾವು ನೇಮಕ ಮಾಡಿಲ್ಲ. ಎಡಗೈ ಸಮುದಾಯಕ್ಕೆ, ನಮ್ಮ ಆದಿಜಾಂಬವ ಸಮುದಾಯಕ್ಕೆ ಯಾವ ಪ್ರತಿನಿಧಿ ಇಲ್ಲ ಮಂತ್ರಿಮಂಡಲದಲ್ಲಿ. ಹಾಗಾಗಿ ಇವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಮಾಡೋ ಒಂದು ಮಂತ್ರಿಮಂಡಲ ವಿಸ್ತರಣಾ ಸಂದರ್ಭದಲ್ಲಿ ಅವರಿಗೆ ಸ್ಥಾನಮಾನ ನೀಡಿ ಮಂತ್ರಿಯಾಗಿ ನೇಮಕ ಮಾಡಬೇಕು ಅಂತ ಹೇಳಿ ಈ ಭಾಗದಿಂದ ನಾವೇನು ಕರ್ನಾಟಕದ ಆದಿಜಾಂಬವ ಸಮುದಾಯದ ಸಂಘಟನೆಯಿಂದ ನಿಮ್ಮ ಮೂಲಕ ಪ್ರಯತ್ನಿಸ್ತಾ ಇದ್ದೀವಿ. ಸರ್ವಿಸ್ ಮಾಡ್ತಿರ್ಬೇಕಾದ್ರೆ ಈ ರಾಷ್ಟ್ರದಲ್ಲಿನೇ ಕೂಡ ಅವರು ರಾಷ್ಟ್ರಪತಿ ಪದಕ ಪಡೆದಿದ್ದಾರೆ, ಮುಖ್ಯಮಂತ್ರಿ ಪದಕ ಪಡೆದಿದ್ದಾರೆ. ಅಷ್ಟೇ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಅವರು WHO ಫೆಲೋಶಿಪ್ ಪಡ್ಕೊಂಡು ನಮ್ಮ ಸಮುದಾಯದ ಸಂಘಟನೆ ಅಭಿವೃದ್ಧಿಯ ನಾಯಕರಾಗಿದ್ದಾರೆ. ಹಾಗಾಗಿ ಸಮಾಜ ಸೇವೆಯಲ್ಲೂ ಕೂಡ ಹೆಚ್ಚಿನ ರೀತಿ ಸೇವೆ ಮಾಡಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾವ ಹೆಮ್ಮೆಯಿಂದ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಏನು ವಿಸ್ತರಣಾ ಸಂದರ್ಭದಲ್ಲಿ ಸನ್ಮಾನ್ಯ ಡಾಕ್ಟರ್ ಡಿ ತಿಮ್ಮಯ್ಯನವರು ಮಂತ್ರಿಯಾಗಿ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸಂಘ ಒತ್ತಾಯಿಸಿದೆ. ಈಗಾಗಲೇ ಪ್ರಸ್ತುತಪಡಿಸಿದೆ ವೈದಿಕ್ ಸರ್ವಿಸ್. ಅವರು ಆದಿಜಾಂಬವ ಸಮುದಾಯ ಸಂಘಟನೆ 40 ವರ್ಷ ಪರಿಸ್ಥಿತಿ ಇದ್ದಂಥ ಸಮುದಾಯ, ಎಡಗೈ ಸಮುದಾಯ ಅಂತಂದ್ರೆ ರಾಜ್ಯದಲ್ಲಿ ಹೆಚ್ಚಿನ ಮತದಾರರು ಮತ್ತು ಜನಸಂಖ್ಯೆಯಾಗಿ ಯಾವ್ಯಾವ ಗ್ರಾಮಗಳಲ್ಲಿ ಸ್ಮಶಾನಗಳಿಲ್ಲ, ಬಹಳ ಜನಪರಿಶೀಲನೆ ಮಾಡ್ತಾ ಇದ್ದಾರೆ. ಸಮುದಾಯ ಭವನಗಳು, ಗ್ರಂಥಾಲಯಗಳು, ಯಾವ್ಯಾವ ಮಕ್ಕಳಿಗೆ ಅವರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಈಗಾಗಲೇ ಅವರು ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯ ಮಾಡ್ತಾ ಬಂದಿದ್ದಾರೆ 44 ವರ್ಷಗಳಿಂದ. ಅಷ್ಟೇ ಅಲ್ಲದೆ ಸಮುದಾಯದಲ್ಲಿ ಎಲ್ಲಿ ಏನಾದರೂ ವ್ಯತ್ಯಾಸ ಆದ ತಕ್ಷಣ ಗುರುಗಳಿಗೆ ಹೋಗ್ತಾರೆ, ಗ್ರಾಮಗಳಿಗೆ ಹೋಗಿ ನೋಡ್ತಾರೆ, ಕಷ್ಟ ಸುಖವನ್ನು ಕೇಳ್ತಾರೆ. ಹಾಗಾಗಿ ನಮಗೆ ಮೊದಲಿಂದಲೂ ಕೂಡ ಇವರು ಜನಪರ ಸೇವೆ ಮಾಡ್ತಾರೆ. ನೀವು ಕೊಟ್ಟರೆ ಒಳ್ಳೇದು ಅಂತೇಳಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಕೊಡುವುದು ನೀವು ಯಾರಿಗಿಲ್ಲ, MLA ಇಲ್ಲ, ಇರೋರು ಒಬ್ಬರೇ. ನೀವು ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಾಗ ಅದು ಫಲಪ್ರದ ಆಗ್ತದೆ, ಸೇವೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಬಂದಿದ್ದೀವಿ. ಮುಂದೆ ಸಾಮಾಜಿಕ ಅಗತ್ಯ ಇದೆ. ಆ ಸಾಮಾಜಿಕ ದೃಷ್ಟಿಯಿಂದ ನಾವು ಒತ್ತಾಯ ಮಾಡ್ತಿದ್ದೇವೆ. ನಾವು ಭಾರತಕ್ಕೆ ಒಳಗಾಗುತ್ತೇವೆ. ಇದನ್ನ ಸರಿಪಡಿಸೋಸ್ಕರ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಸರಿಸಮಾನವಾಗಿ ಕೊಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ. ರಾಜಕೀಯ ಅಸಮಾನತೆ ಇದೆಯಲ್ಲ, ಅದನ್ನ ಸರಿದೂಗಿಸಿ ಅನ್ನುವಂಥದ್ದು ನಮ್ಮ ಹೋರಾಟ. ಶಾಂತ ರೀತಿಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಬೇರೆ ತರ ಉಗ್ರ ಹೋರಾಟ ಮಾಡ್ತಿಲ್ಲ. ನೋಡಿ, ಸಮಾನತೆ, ರಾಜಕೀಯ ಸಮಾನತೆ ಒಂದು DK ಶಿವಕುಮಾರ್ ಕ್ಯಾಬಿನೆಟ್ ಕೂಡ ನಮಗೆ ಕ್ಯಾಬಿನೆಟ್ ಅಲ್ಲಿ ನಮಗೆ ಸಮಾನ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸಮುದಾಯಕ್ಕೆ ಒಂದು ಅವಕಾಶ, ಬರೀ ರಾಜಕೀಯದೇ ಅಲ್ಲ, ಶೈಕ್ಷಣಿಕವಾಗಿ ಇರೋದಿದೆ, ನಾವು ಸಾಮಾಜಿಕವಾಗಿ ಇರೋದು. ಈಗಲೂ ಕೂಡ ಈಗ ಮಡಿಕೇರಿಯಲ್ಲೆಲ್ಲ ಈಗ ನಮ್ಮ ಪರಿಶಿಷ್ಟ ಜಾತಿಯವರು ಹೆಸರು ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಗೆ ಈ ಮೂಲಕ ಮನವಿ ಮಾಡ್ತೇವೆ. ಎಡಗೈ ಸಮಾಜ ಕೂಡ ಒಂದು ಉಪಮುಖ್ಯಮಂತ್ರಿ ಮತ್ತು 2 ಮಂತ್ರಿ ಸ್ಥಾನವನ್ನು ಕೊಡಬೇಕು. ರಾಜಕೀಯ ಸ್ಥಾನಮಾನ ಮುಖ್ಯ ಅಂದ್ರೆ ರಾಜಕೀಯ ಸ್ಥಾನಮಾನ ಬೇಕು ಅಂತಕ್ಕಂಥ ಮತ್ತೊಮ್ಮೆ ನಾವು ಅವರಿಗೆ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಪ್ರವಕ್ತ ಒಂದೇ ಒಂದು